ಈಗ ಕೆಲವೊಂದನ್ನ ರಿವೈಸ್ ಮಾಡೋಣ. ನಿನ್ನೆ ಕಲ್ತಿರೋದನ್ನ ಎಸೆನ್ಷಿಯಲ್ ಮೆಡಿಸಿನ್ಸ್ ಬಗ್ಗೆ ಕಲ್ತಿದ್ವಿ ನಿನ್ನೆ. ನಮ್ಮ ದೇಶದಲ್ಲಿ ಡ್ರಗ್ಸ್ ಅಂದ್ರೆ ಔಷಧಿಗಳ ಬೆಲೆಯನ್ನ ಯಾರು ನಿಗದಿಪಡಿಸ್ತಾರೆ? ಯಾರು? ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅಡಿಯಲ್ಲಿ ಬರುತ್ತೆ. ಇವ್ರು ಯಾವ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಅಥವಾ ಯಾವ ಒಂದು ಆರ್ಡರ್ ನ ಅಡಿಯಲ್ಲಿ ಕಂಟ್ರೋಲ್ ಮಾಡ್ತಾರೆ ಡ್ರಗ್ಸ್ ಪ್ರೈಸ್ ಅನ್ನ? BPCO 2013 ಅಡಿಯಲ್ಲಿ ಪ್ರೈಸ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಅದರಲ್ಲಿ ಹೇಳಿರ್ತಾರೆ ಎಷ್ಟೆಷ್ಟು ಮಾಡಬೇಕು ಅಂತ. ಓಕೆ, ಸೊ ಎಷ್ಟು ವರ್ಷಕ್ಕೊಂದ್ಸಾರಿ ಇದು WHO ನವರು ಡ್ರಗ್ಸ್ ಪ್ರೈಸ್ ರೇಟ್ ಅನ್ನ ಅಪ್ಡೇಟ್ ಮಾಡ್ತಾರೆ? 2 ವರ್ಷ ಒಂದ್ಸಾರಿ ಆ ಲಿಸ್ಟ್ ಅನ್ನ ಅಪ್ಡೇಟ್ ಮಾಡ್ತಾರೆ ಅವರು. ಓಕೆ, ನೆಕ್ಸ್ಟ್ ಈಗ ನಮ್ಮ ದೇಶದಲ್ಲಿ NPPA ನವರು ಏನ್ ಪ್ರೈಸ್ ಫಿಕ್ಸ್ ಮಾಡ್ತಾರಲ್ಲ ಔಷಧಿಗಳಿಗೆ, ಯಾವ ಒಂದು ಇಂಡೆಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ? ಅಲ್ಲ WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನ ಆಧಾರದಲ್ಲಿ ರೇಟ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಒಂದೆರಡು ಡ್ರಗ್ಸ್ ಇದ್ವಲ್ಲ ಸುದ್ದಿಯಲ್ಲಿ, ಸೆಮಾಗ್ಲೂಟೈಡ್ ಮತ್ತು ಟೈರ್ಸೆಪ್ಟೈಡ್. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಯಾವ ಔಷಧಿಗೆ? ಡಯಾಬಿಟೀಸ್ ಅಂದ್ರೆ ಶುಗರ್ ರೋಗಕ್ಕೆ ಬಳಸ್ತಾರೆ. ಹೋಗೋಣ, ಅಷ್ಟು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ HbA1c ಅನ್ನುವಂತ ಒಂದು ಟೆಸ್ಟ್ ಮಾಡ್ತಾರಲ್ಲ, ಯಾಕೆ ಮಾಡ್ತಾರೆ ಅದನ್ನ? ಶುಗರ್ ಲೆವೆಲ್ ಅನ್ನ ಚೆಕ್ ಮಾಡೋಕೆ ಎಷ್ಟಿದೆ ಬ್ಲಡ್ ಅಲ್ಲಿ ಅಂತ. ಓಕೆ, ನೆಕ್ಸ್ಟ್ ಭಾರತದಲ್ಲಿ 75/25 ಅನ್ನುವಂತ ಒಂದು ಪ್ರೋಗ್ರಾಮ್ ಇದೆ, ಒಂದು ಇನಿಷಿಯೇಟಿವ್. ಯಾವ ಒಂದು ಪ್ರೋಗ್ರಾಮ್ ಅದು? ಯಾವ ಕಾರಣಕ್ಕೆ? ಯಾವ ಒಂದು ರೋಗಗಳನ್ನ ಕಡಿಮೆ ಮಾಡೋಕೆ? ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ನ ಕಡಿಮೆ ಮಾಡೋಕೆ. ಓಕೆ, ನೆಕ್ಸ್ಟ್ ಕ್ವಾಡ್ ಕ್ಯಾನ್ಸರ್ ಮೂನ್ ಶಾಟ್ ಅಂತ ಒಂದಿದೆ. ಇದನ್ನ ಯಾವ ದೇಶದವ್ರು ಶೇರ್ ಮಾಡ್ತಾ ಇದ್ದಾರೆ? ಇಂಡಿಯಾ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾದವ್ರು ಸೇರಿ ಮಾಡ್ತಾ ಇದ್ದಾರೆ. ಏನ್ ಮಾಡೋರಿದ್ದಾರೆ ಇದರಲ್ಲಿ? ಯಾವ ಕ್ಯಾನ್ಸರ್? ಸ್ಪೆಸಿಫಿಕ್ ಕ್ಯಾನ್ಸರ್ ಇದೆ ಅಲ್ಲಿ, ಸರ್ವಿಕಲ್ ಕ್ಯಾನ್ಸರ್ ಅನ್ನ ರೆಡ್ಯೂಸ್ ಮಾಡೋರಿದ್ದಾರೆ ಅದರಲ್ಲಿ. ನೆಕ್ಸ್ಟ್ ಹೆಲ್ತ್ ಮಿನಿಸ್ಟರ್ ಕ್ಯಾನ್ಸರ್ ಪೇಷಂಟ್ ಫಂಡ್ ಅಂತ ಒಂದಿದೆ, ಅದು ನಿಮಗೆ ಗೊತ್ತು, ಪೂರ್ ಜನರಿಗೆ ಅದು. ಆಮೇಲೆ ಮತ್ತೊಂದು ರಾಷ್ಟ್ರೀಯ ಆರೋಗ್ಯ ನಿಧಿ ಅಂತ ಇದೆಯಲ್ಲ, ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದೆ, ಅದು ಕೂಡ ಕ್ಯಾನ್ಸರ್ ರೋಗಿಗಳಿಗೆ ಸರ್ಕಾರ ಸಪೋರ್ಟ್ ಮಾಡುತ್ತೆ. ಭಾರತದವರು ಒಂದು CAR-T ಸೆಲ್ ಥೆರಪಿಯನ್ನ ಇಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಹೆಸರೇನು? ನೆಕ್ಸ್ CAR-19 ಅನ್ನುವಂಥದ್ದು. ಓಕೆ, ಏನ್ ಮಾಡ್ತಾರ ಅದನ್ನ? ಯಾವ್ದಕ್ಕೆ ಯೂಸ್ ಮಾಡ್ತಾರ ಅದನ್ನ? ಬ್ಲಡ್ ಕ್ಯಾನ್ಸರ್ ಬರಬಾರ್ದು ಅಥವಾ ಬ್ಲಡ್ ಕ್ಯಾನ್ಸರ್ ಬಂದಿರೋ ವಿರುದ್ಧ ಹೋರಾಡೋಕೆ ಅದನ್ನ ಮಾಡಿದ್ದಾರೆ. ಓಕೆ, ಎಸ್, ಕ್ಯಾನ್ಸರ್ ಅನ್ನ ಟಾರ್ಗೆಟ್ ಮಾಡ್ತಾರೆ ಅದರಲ್ಲಿ. ಸೊ ಇದು ಕಾಸ್ಟ್ ಎಷ್ಟಿದೆ ಅಂದಾಜು? 30 to 40 lakh. ನಿಮ್ಮನ್ನ ಕಾಸ್ಟ್ ಕೇಳಲ್ಲ ಅವ್ರು UPSC ನವ್ರು. ಏನ್ ಕೇಳ್ತಾರೆ ಅಂದ್ರೆ, ಇಟ್ ಈಸ್ ದ ಕಾಸ್ಟ್ ಈಸ್ ಮೋರ್ ದೆನ್ ದ ಫಾರಿನ್ ಅಂತ ಹೇಳ್ತಾರೆ. ಫಾರಿನ್ ಕಂಟ್ರಿಗಳಿಗಿಂತ ಮೋರ್ ಇದೆಯೋ ಕಡಿಮೆ ಇದೆ? ನಮ್ದು ಕಡಿಮೆ. ಇದು ಅಂದಾಜು ಗೊತ್ತಿರಬೇಕು ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ಡಿಸೀಸಸ್ ಬರುತ್ತೆ, ನೋಟಿಫೈಬಲ್ ಡಿಸೀಸಸ್ ಅಂತ. ಏನ್ ಹಾಗಂತ ಅಂದ್ರೆ ಅವುಗಳನ್ನ ಏನ್ ಮಾಡ್ಬೇಕು? ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕಾಗತ್ತೆ. ಓಕೆ, ಅವು ಯಾವ ಅಂತ ನಿಮ್ಗೆ ಗೊತ್ತಿದೆ, TB, HIV, ಡೆಂಗ್ಯೂ, ಜಪಾನೀಸ್ ಎನ್ಸೆಫಲಿಟಿಸ್, ಇವೆಲ್ಲ ಗೊತ್ತಿರೋದು. ಆಮೇಲೆ ಒಂದು ರೋಗ ಇತ್ತಲ್ಲ, ಯಾವ್ದು ಬ್ರೈನ್ ತಲೆ ತಿಂತ ಇತ್ತು, ಆ ರೋಗದ ಹೆಸರು ಏನತ್ತದು? ಅಮೋಬಿಕ್ ಅಥವಾ ಅಮೀಬಿಕ್ ಮೆನಿಂಗೋ ಎನ್ಸೆಫಲಿಟಿಸ್, ಅಥವಾ ಅದನ್ನ ಏನಂತ ಕರೀತಾರೆ? ನಗ್ಲೇರಿಯಾ ಫೌಲೇರಿ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ, ನೀವು ಏನು ಬಯಾಟ್ ಮಾಡಬೇಡಿ ಪ್ರಿಲಿಮ್ಸ್ ನೀವು ಏನ್ ಕಂಡು ಹಿಡಿಬೇಕು ಅಂದ್ರೆ, ಅಲ್ಲಿ ಕ್ವಶನ್ ಪೇಪರ್ ನಿಮ್ ಮುಂದಿರುತ್ತಲ್ಲ, ಅದ್ರಲ್ಲಿ ಬಂದಾಗ ನಾನು ಇದನ್ನ ಓದಿದಿನೋ ಇಲ್ವೋ, ನಾನು ಏನಂತ ಓದಿದೀನಿ ಅಷ್ಟೇ. ಸ್ವಂತ ಏನೋ ನೆನ್ಪಿಟ್ಕೊಳ್ಳೋದು ಬೇಡ ನೀವು. ಪ್ರಿಲಿಮ್ಸ್ ಎಲ್ಲ ನಿಮ್ ಮುಂದೆನೇ ಇರುತ್ತಲ್ಲಿ, ನಿಮ್ಗೆ ಅದು ಕಣ್ಣಿಗೆ ಬರ್ಬೇಕಷ್ಟೇ. ಓಕೆ, ನಾನು ಇದನ್ನ ಓದಿದ್ದೀನಿ, ಆ ಫೀಲ್ ನೀವು ಬಂತು ಅಂದ್ರೆ ನೀವು ಅಟೆಂಡ್ ಮಾಡ್ತೀರಿ. ಎಲ್ಲ ಬಯಾಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಇದರಲ್ಲಿ ಇವತ್ತು ಹೇಳ್ತೀನಲ್ಲ, ಇನ್ನೂ ಬಹಳಷ್ಟು ಆರ್ಗನೈಸೇಷನ್ಗಳು ಬರುತ್ತೆ. ಎಲ್ಲ ನಿಮ್ಮಿಂದ ನೆನ್ಪಿಟ್ಕೊಳ್ಳೋಕ್ ಆಗಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಬಟ್ ಎಲಿಮಿನೇಟ್ ಮಾಡುವಂತ ಟ್ರಿಕ್ಸ್ ನಿಮ್ಗೆ ಗೊತ್ತಿರಬೇಕು, ಅದನ್ನು ಕೂಡ ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ನೋಡಿದ್ವಿ. ಏನು ಟ್ಯೂಬರ್ಕ್ಯುಲೋಸಿಸ್ ನ ವಿಶೇಷತೆ? ಒಂದ್ 2 ಪಾಯಿಂಟ್ ಹೇಳ್ರಿ ನೋಡೋಣ. ಕಮ್ಯುನಿಕೇಬಲ್ ಡಿಸೀಸ್ ಹೌದು, ಅದೇನು ವಿಶೇಷತೆ ಇಲ್ಲ. ವಿಶೇಷತೆ ಹೇಳ್ರಿ. ಟ್ಯೂಬರ್ಕ್ಯುಲೋಸಿಸ್ ಅಂದ ತಕ್ಷಣ ಒಂದ್ 2 ಪಾಯಿಂಟ್ ನಿಮಗೆ ಬರಬೇಕು. ಟಾರ್ಗೆಟ್ ಇಟ್ಕೊಂಡಿದ್ರು ಭಾರತದವರು, ಮಿಸ್ ಆಗಿದೀವಿ, ಟಾರ್ಗೆಟ್ ರೀಚ್ ಆಗಿಲ್ಲ. WHO ಎಷ್ಟಿದೆ? 2030 ಏನೋ ಇದೆ ಅದ್ರ ಟಾರ್ಗೆಟ್. ಓಕೆ, ಮತ್ತೆ
ಜಗತ್ತಿನಲ್ಲಿ ಅತಿ ಹೆಚ್ಚು ಸಾವುಗಳು ಯಾವ್ದರಿಂದ ಆಗುತ್ತೆ? ಟಿಬಿನಿಂದ ಅಲ್ಲ, ಅದೇ ಅದರ ವಿಶೇಷತೆ. ಮತ್ತೆ ಅತಿ ಹೆಚ್ಚು ಟಿಬಿ ಪೇಷಂಟ್ಗಳು ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಇದ್ದಾರೆ? ನಮ್ಮ ದೇಶದಲ್ಲೇ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿದ್ರೆ, ಓಕೆ, ಈಗ ಒಂದು ರೋಗವನ್ನ ಒಂದು ದೇಶದಿಂದ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಅಂದ್ರೆ ಅದರ ಅರ್ಥ ಏನು? ಕಂಪ್ಲೀಟ್ ಹೋಗಿರುತ್ತೋ ಅಥವಾ 10 ಲಕ್ಷದಲ್ಲಿ 1 ಕೇಸ್ ಇರಬಾರ್ದು ಅಥವಾ 1ಕ್ಕಿಂತ ಕಡಿಮೆ ಕೇಸ್, ಆ ತರ ನಿಮ್ಗೆ ಗೊತ್ತಿರಬೇಕು. ಸರಿ, ಈ ಟಿಬಿ ಟೆಸ್ಟ್ ಮಾಡೋಕೆ ಒಂದೆರಡು ಟೆಸ್ಟ್ಗಳಿವೆಲ್ಲ, ಯಾವುವು? 2 ಟೆಸ್ಟ್ ಇವೆ, ಸಿವಿ ನಾಟ್ ಮತ್ತು ಟ್ರೂ ನಾಟ್ ಅನ್ನುವಂಥದ್ದು 2. ಇದರಲ್ಲಿ ಒಂದು ಪೋರ್ಟೇಬಲ್ ಇದೆಯಲ್ಲ, ಯಾವ್ದು? ಟ್ರೂ ನಾಟ್. ಎರಡನೇದನ್ನ ತಗೊಂಡು ಹೋಗ್ತೀವಿ ನಾವು, ಬೇರೆ ಬೇರೆ ಕಡೆನ ತಗೊಂಡು ಹೋಗ್ಬೋದು. ನೆಕ್ಸ್ಟ್, ಈ ನಿಕ್ಷಯ ಮಿತ್ರ ಅನ್ನುವಂತ ಒಂದು ಇನಿಷಿಯೇಟಿವ್ ಅನ್ನ ಭಾರತ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಏನದು? ಅಡಾಪ್ಟ್ ಮಾಡ್ಕೊಳ್ಳೋದು. ವೆರಿ ಗುಡ್. ಓಕೆ, ಅವ್ರನ್ನ ದತ್ತು ತಗೊಂಡು ಅವ್ರಿಗೆ ಸಹಾಯ ಮಾಡೋದು. ನೆಕ್ಸ್ಟ್, ನಿಕ್ಷಯ ಪೋರ್ಟಲ್ ಅಂತ ಇದೆಯಲ್ಲ, ಇದೇನಿದು? ವೆಬ್ಸೈಟ್ ನಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಮೇಂಟೈನ್ ಮಾಡೋದು. ನಿಕ್ಷಯ ಪೋಷಣ ಯೋಜನಾ ಅಂತ ಇದೆಯಲ್ಲ, ಇಲ್ಲಿ ಯಾರಿಗೆ ಕೊಡ್ತಾರೆ? ಎಲ್ರಿಗೂ ಕೊಡ್ತಾರೆ, ಬಡವರು ಅಂತ ಏನೂ ರೂಲ್ ಇಲ್ಲ. ಇದನ್ನೊಂದು ನೆನ್ಪಿಟ್ಕೊಡ್ರಿ, ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಆ ತರ. ಎಲ್ರಿಗೂ ಕೊಡ್ಲಾಗತ್ತೆ ಇಲ್ಲಿ. ನೆಕ್ಸ್ಟ್, PCR ಅಂತ ಅಂದ್ರೆ ಏನದು? ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಅಂದ್ರೆ DNA ಫಿಂಗರ್ ಪ್ರಿಂಟ್ ಟೈಮ್ ಅಲ್ಲಿ ಒಂದಿರುತ್ತಲ್ಲ, ಅದನ್ನ ತಗೊಂಡು ಬಹಳಷ್ಟಾಗಿ ಮಲ್ಟಿಪಲ್ ಕಾಪೀಸ್ ಮಾಡ್ತಾರೆ, ಇಷ್ಟೇ. ನೆಕ್ಸ್ಟ್, ಮೋಲ್ಬಿಯೋ ಡಯಾಗ್ನೋಸ್ಟಿಕ್ಸ್ ಗೋವಾದವರಿಗೆ ಒಂದು ಪ್ರಶಸ್ತಿ ಸಿಕ್ಕಿದೆ. ಏನದು ಪ್ರಶಸ್ತಿ ಹೆಸರು? ಪೋಚಾನೋ ಅಂತ ಒಂದು ಪ್ರಶಸ್ತಿ ಸಿಕ್ಕಿದೆ ನೋಡಿ. ನೆಕ್ಸ್ಟ್, ಟಿಬಿಗೆ ವ್ಯಾಕ್ಸಿನ್ ಇದೆಯಾ? ಟಿಬಿಗೆ ವ್ಯಾಕ್ಸಿನ್ ಇದೆಯಾ? ಎಸ್ ಇದೆ, BCG ವ್ಯಾಕ್ಸಿನ್ ಹಾಕ್ತಾರೆ ನೋಡಿ ಮಕ್ಕಳಿಗೆ. ವ್ಯಾಕ್ಸಿನ್ಗಳಲ್ಲಿ ಎಷ್ಟು ಟೈಪ್ಸ್ ಇವೆ? 5 ಇವೆ. ಫಸ್ಟ್ ಲೈವ್ ಅಟೆನ್ಯೂಯೇಟೆಡ್, ಎರಡನೇದು ಇನ್ಆಕ್ಟಿವೇಟೆಡ್, ಮೂರನೇದು DNA, ನಾಲ್ಕನೇದು RNA, ಐದನೇದು ಸಬ್ ಯೂನಿಟ್ಸ್. ಸಬ್ ಯೂನಿಟ್ ನಲ್ಲಿ ಏನ್ ಹಾಕ್ತಾರೆ? ಪ್ರೋಟೀನ್ ಕಳಿಸ್ಕೊಡ್ತಾರೆ ಬಾಡಿನಲ್ಲಿ, ಆ ಪ್ರೋಟೀನ್ ಹೋಗಿ ಕೆಲಸ ಮಾಡುತ್ತೆ. ಇಷ್ಟ ನೆನ್ಪಿಟ್ಕೊಡಿ ಸಾಕು. ನೋಡಿ, ನಾನು ಇವತ್ತೇನ್ ನಿಮ್ಗೆ ರಿವಿಷನ್ ಮಾಡಿಸ್ತಾ ಇದೀನಲ್ಲ, ಇಷ್ಟೇ ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ. ನೀವು ಸರ್ ಇಷ್ಟೆಲ್ಲ ಹೇಳಿದಾರಂತ ಎಲ್ಲಾ ಬ್ಯಾಟ್ ಮಾಡೋ ಹಾಗಿಲ್ಲ, ಕ್ಲಾರಿಟಿ ಇರ್ಬೇಕು ನಿಮ್ಗೆ. ಯಾಕಂದ್ರೆ ಎಷ್ಟು ನೋಡಿ, ಈ ಒಂದು ಸಬ್ಜೆಕ್ಟ್ ನಲ್ಲೇ ಇಷ್ಟು, ಒಂದು ಸಬ್ಜೆಕ್ಟ್ಗೆ ಒಂದು 150 ಪೇಜು. ಟೋಟಲ್ ನಮ್ ಪ್ರಿಲಿಮ್ಸ್ ಅಲ್ಲಿ ಬರುವಂತ 8 ರಿಂದ 9 ಸಬ್ಜೆಕ್ಟ್, ಪ್ರತಿಯೊಂದ್ರು 150 ಪೇಜ್ ಅಂತ ಅಂದ್ರೆ 1,500 ಪೇಜ್ ಆಗುತ್ತೆ ಅಂದಾಜು, ಹೆಚ್ಚು ಕಮ್ಮಿ. ಅವರು ಕೇಳೋ ಪ್ರಶ್ನೆಗಳೆಷ್ಟು? 100 ಪ್ರಶ್ನೆಗಳು ಮಾತ್ರ. 1,500 ಪುಟದಿಂದ ಬರೋ ಪ್ರಶ್ನೆಗಳು ಬರೀ 100. ಎಲ್ಲ ಕೇಳಲ್ಲ. ಮತ್ತೆ ಅವರು ಫ್ಯಾಕ್ಟ್ಸ್ ಬೇಸ್ ಮೇಲೆ ಕೇಳಲ್ಲ, ಅನಾಲಿಟಿಕಲ್ ಕೇಳ್ತಾರೆ. ಅನಾಲಿಟಿಕಲ್ ಗೊತ್ತಿರ್ಬೇಕು. ಏನು ಗೊತ್ತಿರ್ಬೇಕು? ಈಗ ನಿಕ್ಷಯ ಏನಿತ್ತಲ್ಲ, ಅದು ಹಣ ಕೊಡ್ತಾರಲ್ಲ, ಏನದು? ನಿಕ್ಷಯ ಪೋಷಣ ಅಭಿಯಾನ. ನಿಕ್ಷಯ ಪೋಷಣ ಅಭಿಯಾನ ಅಂದ್ರೆ ಏನು ಗೊತ್ತಿರ್ಬೇಕು ನಿಮ್ಗೆ. ನಿಕ್ಷಯ ಮಿತ್ರಕ್ಕೂ ನಿಕ್ಷಯ ಪೋಷಣ ಬರುವಂತ ವ್ಯತ್ಯಾಸ ಗೊತ್ತಿರ್ಬೇಕು. ಅವ್ರೇನ್ ಕೊಡ್ತಾರೆ? ನಿಕ್ಷಯ ಮಿತ್ರ is a scheme under which government is giving 1,000 rupees, and under Nikshaya Poshana Abhiyan people can adopt the TB patients. ಉಲ್ಟಾ ಕೊಡ್ತಾರೆ ನಿಮ್ಗೆ. ಆ ತರ ಅನಾಲಿಸಿಸ್ ಮಾಡೋದು ಬರಬೇಕು ನಿಮ್ಗೆ, ಅಷ್ಟು ಗೊತ್ತಿದ್ರೆ ಸಾಕು. ಏನು ಬಯಾಟ್ ಮಾಡಬೇಡಿ ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ. ನೆಕ್ಸ್ಟ್, ಹೆಪಟೈಟಿಸ್. ಹೆಪಟೈಟಿಸ್ ಅನ್ನುವಂಥದ್ದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಕಾಮಲಿ ಅಂತ ಕರಿತೀವಿ, ಅಥವಾ ಕಾಮಣಿ ಅಂತ ಕರಿತೀವಿ. ಸೊ ಇದರಲ್ಲಿ ಎಷ್ಟು ವಿಧಗಳಿವೆ? 5 ಇವೆ. 5ರಲ್ಲಿ ಯಾವುದಕ್ಕೆ ವ್ಯಾಕ್ಸಿನ್ ಇಲ್ಲ? ಯಾವುದಕ್ಕಿಲ್ಲ? ಸಿಗ್ ಮಾತ್ರ ಇಲ್ಲ. ಸೊ ಒಂದನೇದು ಇದೆಯಲ್ಲ, ಹೆಪಟೈಟಿಸ್ ಬಿ ಎ ಅನ್ನೋದು, ಅದು ಯಾವ್ದರಿಂದ ಬರುತ್ತೆ? ವಾಟರ್ ನಿಂದ ಬರುತ್ತೆ. ಬಿ ಯಾವ್ದರಿಂದ ಬರುತ್ತೆ? ಬ್ಲಡ್. ಮತ್ತೆ ಸಿ ಕೂಡ ಬ್ಲಡ್ ನಿಂದ ಬರುತ್ತೆ. ಇವು ನಿಮಗೆ ಗೊತ್ತಿರಬೇಕು. ಒಂದ್ ಯಾವ್ದೋ ಇದೆಯಲ್ಲ, ಬಿ ಇದ್ರೆ ಮಾತ್ರ ಬರುತ್ತೆ, ಯಾವ್ದದು? ಡಿ ಬರುತ್ತೆ, ಗೊತ್ತಿರ್ಲಿ. ಓಕೆ, ಇನ್ನು ಹೆಪಟೈಟಿಸ್ ಇ ಕೂಡ ಕಂಟ್ಯಾಮಿನೇಟೆಡ್ ವಾಟರ್ ನಿಂದಾನೇ ಬರುತ್ತೆ. ನೆಕ್ಸ್ಟ್, ಈಗ ಭಾರತ ಸರ್ಕಾರ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿತ್ತಲ್ವಾ? ಇಮ್ಯುನೈಸೇಷನ್ ಅಂತ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಭಾರತೀಯರಲ್ಲಿ ಹೆಚ್ಚು ಮಾಡೋದು. ಸೊ ಯಾವಾಗ ಸ್ಟಾರ್ಟ್ ಮಾಡಿತ್ತು ಈ ಪ್ರೋಗ್ರಾಮ್ ಅನ್ನ? 1978ರಲ್ಲಿ ಸ್ಟಾರ್ಟ್ ಆಯ್ತು. ಅದು ಹೆಸರೇನೋ ಬೇರೆ ಇತ್ತು, ಅದ ಹೆಸರು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಮರ್ತು ಬಿಟ್ರೆ ನಡೆಯುತ್ತೆ. ನೆಕ್ಸ್ಟ್ ಹೆಸರು ಇಡ್ತಾರೆ ಅದನ್ನ 1985ರಲ್ಲಿ ಇಂದಿರಾ ಗಾಂಧಿ ಅವರು ಇದ್ದಾಗ ಏನ್ ಇಡ್ತಾರೆ ಅದಕ್ಕೆ ಹೆಸರು? ಯೂನಿವರ್ಸಲ್ ಇಮ್ಯುನೈಸೇಷನ್
ಪ್ರೋಗ್ರಾಮ್, ಸಾರ್ವತ್ರಿಕ ಇಮ್ಯುನೈಸೇಷನ್ ಕಾರ್ಯಕ್ರಮ ಅಂತ ಕರಿತೀವಿ ಅದನ್ನ. ಸೊ ಅಲ್ಲಿ ಏನ್ ಮಾಡ್ತಾರೆ, ಏನ್ ಈ ಪ್ರೋಗ್ರಾಮ್ ಮೂಲ ಉದ್ದೇಶ? 12 ಡಿಸೀಸ್ಗಳಿಗೆ 11 ವ್ಯಾಕ್ಸಿನ್ ಹಾಕ್ಸೋದು ಮಕ್ಕಳಿಗೆ. ಸರಿ, ಇದನ್ನ 1985ರಿಂದ 2014 ಮಾಡ್ತಾ ಬಂದ್ರು. 2014ರಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಇದಿನ್ನೂ ಕೆಲವೊಬ್ಬರನ್ನ ಬಿಟ್ಟಿರ್ತಾರೆ, ಮಕ್ಕಳನ್ನ, ಮಹಿಳೆಯರನ್ನ ಅಲ್ವಾ, ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಹೆಸರು ಕೊಡ್ತಾರೆ. ಅಂದ್ರೆ ಮತ್ತಷ್ಟು ಇಂಟೆನ್ಸಿಫೈ ಮಾಡ್ತಾರೆ ಇದನ್ನ. ಏನಂದ್ರೆ ಹೆಸರು ಮಿಷನ್ ಇಂದ್ರಧನುಷ್. ಓಕೆ, ಅದು ಗೊತ್ತಿರ್ಲಿ. ನೆಕ್ಸ್ಟ್ ಇದರಲ್ಲಿ ಡಿಸೀಸಸ್ ಯಾವ ಕವರ್ ಆಗಿವೆ ಒಂದ್ಸಾರಿ ನೋಡಿ ನೆನ್ಪಿಟ್ಕೊಡ್ರಿ, ಬಯಾಟ್ ಮಾಡ್ಬೇಡ್ರಿ. ಬಟ್ ಓದಿದೀನಿ ಅನ್ನುವಂಥದ್ದು ಒಂದು ಕಲ್ಪನೆ ನಿಮ್ ತಲೆಯಲ್ಲಿ. ಲಿಸ್ಟ್ ಕೊಡ್ತಾರೆ ಎಕ್ಸಾಮ್ ಅಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ವ್ಯಾಕ್ಸಿನ್ಸ್ ಪ್ರೊವೈಡೆಡ್ ಫಾರ್ ದ ಫಾಲೋವಿಂಗ್ ಡಿಸೀಸ್ ಅಂತ ಕೊಡ್ತಾರೆ ನಿಮಗೆ. ಯಾವ್ದಂತ ಕೇಳಲ್ಲ, ಬಟ್ ಯಾವ್ದು ಇದೆಯೋ ಇಲ್ವೋ ಗೊತ್ತಿರೋ ಬರ್ಬೇಕು ನಿಮಗೆ. ನೆಕ್ಸ್ಟ್ ಪೋಲಿಯೋ ನಮ್ಮ ದೇಶದಿಂದ ಎಲಿಮಿನೇಟ್ ಆಗಿದೆಯಾ? ಎಸ್, ಎಲಿಮಿನೇಟ್ ಆಗಿದೆ. ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ MNT ಕೂಡ ಎಲಿಮಿನೇಟ್ ಆಗಿದೆ. MNT ಅಂದ್ರೆ ಫುಲ್ ಫಾರ್ಮ್ ನೋಡ್ಕೊಡ್ರಿ ಅದನ್ನ, ಯಾವ್ದು ಅನ್ನುವಂಥದ್ದು ಕೂಡ ಎಲಿಮಿನೇಟ್ ಮಾಡಿದೀವಿ. ನೆಕ್ಸ್ಟ್ ಲೆಪ್ರಸಿ ಬಗ್ಗೆ ನೋಡಿದ್ವಿ ನಾವು. ಲೆಪ್ರಸಿಯನ್ನ ಗುಣಮುಖರನ್ನಾಗಿ ಮಾಡಬಹುದೋ ಇಲ್ವೋ? ಮಾಡಬಹುದು, ಇದು ಗೊತ್ತಿರಲಿ. ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ಏನ್ ಕೇಳ್ತಾರೆ? ಲೆಪ್ರಸಿ ಕೆನಾಟ್ ಬಿ ಕ್ಯೂರ್ಡ್ ಅಟ್ ಎನಿ ಕಾಸ್ಟ್. ಇಟ್ ಕ್ಯಾನ್ ಬಿ ಕ್ಯೂರ್ ಮಾಡ್ತಾರೆ ಅದನ್ನ. ಸೊ ನೆಕ್ಸ್ಟ್ ಇದು ಕೂಡ ಅತಿ ಹೆಚ್ಚು ರೋಗಿಗಳು ಎಲ್ಲಿದ್ದಾರೆ ಜಗತ್ತಿನಲ್ಲಿ? ಎಲ್ಲಿದ್ದಾರೆ? ಭಾರತದಲ್ಲೇ ಇದ್ದಾರೆ ಇದು ಕೂಡ. ಓಕೆ, ಎಲಿಮಿನೇಟ್ ಆಗಿದೆ ಇದು ಭಾರತದಿಂದ? ಎಲಿಮಿನೇಟ್ ಆಗಿದೆ, 2005ರಲ್ಲಿ ಹೋಗಿದೆ. ಎಲ್ಲಿ? ಬೆಳಗಾವಿಯಲ್ಲಿ ಎಲ್ಲಿದ್ದಾರೆ? ಹೋಗಿ ಹುಡ್ಕಾಡ್ಕೊಂಡು ಬರ್ರಿ ನೋಡೋಣ. ಸಿಗಲ್ಲ, ಕುಷ್ಠರೋಗಿಗಳು ತುಂಬಾ ಕಡಿಮೆ ಇದ್ದಾರೆ, ತುಂಬಾ ಅಪರೂಪ. ನೆಕ್ಸ್ಟ್ ವರ್ಲ್ಡ್ ಲೆಪ್ರಸಿ ಡೇ. ವರ್ಲ್ಡ್ ಲೆಪ್ರಸಿ ಡೇ ಅಂತ ಆಚರಣೆ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರ ಮರಣದ ದಿನಾಚರಣೆ ಎಂದು. ಓಕೆ, ನೆಕ್ಸ್ಟ್ ನೋಟಿಫೈಡ್ ಡಿಸೀಸಸ್ ಗೊತ್ತಾಯ್ತು. ಜಪಾನೀಸ್ ಎನ್ಸೆಫಲಿಟಿಸ್. ಈ ಜಪಾನೀಸ್ ಎನ್ಸೆಫಲಿಟಿಸ್ ಅಂತ ರೋಗ ಇದೆಯಲ್ಲ, ಯಾವ್ದ್ರಿಂದ ಬರುತ್ತೆ ಇದು? ಸೊಳ್ಳೆ. ಅದ್ರ ಹೆಸರೇನು? ಯುಲೆಕ್ಸ್ ಅನ್ನುವಂತ ಸೊಳ್ಳೆ ನೋಡ್ರಿ. ಓಕೆ, ಸರಿ, ಇಷ್ಟಾದ್ರೆ ನಮ್ದು ಕಂಪ್ಲೀಟ್ ಬಯೋಟೆಕ್ನಾಲಜಿನ ರಿವಿಷನ್ ಮಾಡಿದ್ವಿ. ಎಷ್ಟು ಟೈಮ್ ತಗೊಂಡ್ವಿ ಹೇಳ್ರಿ? 13 ನಿಮಿಷ ತಗೊಂಡಿದೀವಿ ನಾವು. 11:29 ಸ್ಟಾರ್ಟ್ ಮಾಡಿದೆ, 11:42 ಆಯ್ತು. ಸೊ ನೋಡಿ, ನಿನ್ನೆ ನಾವು 2 ಗಂಟೆ ಕಲ್ತಿರೋದನ್ನ ಬರೀ 12 ನಿಮಿಷದಲ್ಲಿ ರಿವಿಷನ್ ಮಾಡಿದ್ವಿ. ಇದೇ ತರ ನೀವು ರಿವಿಷನ್ ಮಾಡ್ಕೊಳ್ಬೇಕು. ನಾನು ರಿವಿಷನ್ ಮಾಡಿದ್ರೆ ನೆನ್ಪು ಮಾಡ್ಕೊಳ್ಬೇಕು, ಅದನ್ನ ಬೈಹಾಟ್ ಮಾಡಬಾರ್ದು. ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಶಾಲ್ ವಿ ಕಂಟಿನ್ಯೂ? ಇವತ್ತಿನ ಕ್ಲಾಸ್ ಕಂಟಿನ್ಯೂ ಮಾಡೋಣವಾ? ಸರಿ, ಈಗ ಮೊದಲು ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ನಾನು ನಿಮಗೆ. ಇವತ್ತಿಂದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಟಾಪಿಕ್, ಯಾರು ಬಯಾಟ್ ಮಾಡೋ ಹಾಗಿಲ್ಲ, ತಿಳ್ಕೊಳ್ಬೇಕು ಅದನ್ನ.